So here the equation is x square minus 5x plus 6. Okay, first we need to find out the roots. In this calculator, how we will find out? So first check whether it is 0. Now mod press 3 times 1, 2, 3. ಓಕೆ, ಇಲ್ಲಿ ಈಕ್ವೇಷನ್ ಅಂತ ಬಂದಿದೆ. ಈಕ್ವೇಷನ್ ಕೆಳಗಡೆ ಏನಿದೆ 1 ಅಂತ ಇದೆ. ಸೊ ಪ್ಲೀಸ್ ಟೈಪ್ 1. ಓಕೆ, ಇಲ್ಲೇನಂತ ಬಂದಿದೆ ಅನ್ನೌನ್ಸ್ ಅಂತ ಬಂದಿದೆ. ಬಟ್ ನಮಗೆ ಇಲ್ಲಿ ಈಕ್ವೇಷನಲ್ಲಿರೋದೇನು ಡಿಗ್ರಿ. ಸೊ ಹಾಗಾಗಿ ನಮಗೆ ಡಿಗ್ರಿ ಬೇಕು. ಇಲ್ಲಿರ್ತಕ್ಕಂಥ ಒಂದು 4 ಇದಾವಲ್ಲ ಸಿಂಬಲ್ಸು, ಸೊ ಇಲ್ಲಿ ಈ ಕಡೆ ಇರೋದನ್ನು ನೀವು ಪ್ರೆಸ್ ಮಾಡಬೇಕು. ಸೊ ಇಲ್ಲೇನು ಬಂದಿದೆ ಡಿಗ್ರಿ ಬಂದಿದೆ. ಡಿಗ್ರಿ ಇಲ್ಲಿ ಹೈಯೆಸ್ಟ್ ಯಾವ್ದಿದೆ 2 ಇದೆ. ಸೊ ಪ್ರೆಸ್ 2. ಓಕೆ, ಇವಾಗ ಎ ಅಂತಂದರೆ ಅರ್ಥ ಏನು? ಎಕ್ಸ್ ಸ್ಕ್ವಯರ್ನ ಕೊಯಿಫಿಷಿಯೆಂಟು. ಎಕ್ಸ್ ಸ್ಕ್ವಯರ್ ಕೊಯಿಫಿಷಿಯೆಂಟ್ ಏನಿಲ್ಲ ಅಂದರೆ 1 ಅಂತ ಇರುತ್ತೆ. ಸೊ ಪ್ಲೀಸ್ ಟೈಪ್ 1 ಆ್ಯಂಡ್ ಪುಟ್ 1 ಅಂತ ಟೈಪ್ ಮಾಡಿದ್ದೀನೋ? ಎಸ್. ದೆನ್ ಪುಟ್ ಮೀನ್ಸ್ ಈಕ್ವಲ್ ಸಿಂಬಲ್ ಒತ್ತಿ ಇಲ್ಲಿ. ದೆನ್ ಎಕ್ಸ್ ಕೊಯಿಫಿಷಿಯೆಂಟ್ ಏನಿದೆ -5x ಇದೆ. ಸೊ ಪ್ಲೀಸ್ ಟೈಪ್ -5 ಈಕ್ವಲ್ಸ್. ಓಕೆ, ದೆನ್ ಇಲ್ಲಿ ಕಾನ್ಸ್ಟೆಂಟ್ ನಂಬರ್ ಏನಿದೆ 6 ಇದೆ. ಸೊ ಪ್ಲೀಸ್ ಟೈಪ್ 6 ಈಕ್ವಲ್ಸ್. ಈಗ ಫಸ್ಟ್ ರೂಟ್ ಏನು 3 ಅಂತ, ಸೆಕೆಂಡ್ ರೂಟ್ ಏನು 2 ಅಂತ. ಓಕೆನಾ? ಸೊ ಇದೆಲ್ಲ ಬರೆದುಕೊಂಡು ಆದಮೇಲೆ ನೀವು ಕ್ಲಿಯರ್ ಮಾಡೋದು ಹೇಗೆ ಕೆಲಸ ಅಂತಂದರೆ ಶಿಫ್ಟ್ ಒತ್ತಿ, ಮೋಡ್ ಒತ್ತಿ. ಓಕೆ, ಶಿಫ್ಟು ಮೋಡ್, ಶಿಫ್ಟ್ ಮೋಡ್. ಓಕೆ, ಆಲ್ ಅಂತ ಇದೆಯಲ್ವಾ? ಏನಂತ ಇದೆ ಇಲ್ಲಿ 3 ಅಂತ ಇದೆ. ಸೊ ಪ್ಲೀಸ್ ಟೈಪ್ 3 ಅಂತ ಒಟ್ಬಿಟ್ಟು 3 ಅಂತ ಶಿಫ್ಟು ಮೋಡು 3. ಓಕೆ, ರೀಸೆಟ್ಗೆ ಈಕ್ವಲ್ಸ್ ಅಂತ ಒತ್ತಿದರೆ ಮುಗೀತು. ನಿಮಗೀಗ ರೀಸೆಟ್ ಆಗಿದೆ ಅಂತ.